ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರ ಕುರ್ಚಿ ಕಿತ್ತಾಟ ಸರಿ ಮಾಡಿಕೊಂಡು ಬನ್ನಿ ಅಂತ ಹೇಳಿದೆ. ಅಧಿವೇಶನಕ್ಕೂ ಮುನ್ನ ಸರಿ ಮಾಡಿಕೊಳ್ಳು ಅಂತ ಹೇಳಿದೆ. ಸಿಎಂ ಕುರ್ಚಿ ಆಂತರಿಕ ವಿಚಾರವಲ್ಲ, ರಾಜ್ಯದ ವಿಚಾರ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಧಿವೇಶನ ಬಿಟ್ಟು ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ವಿರೋಧ ಪಕ್ಷದ ನಾಯಕರಿಗೂ ಕೂಡ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಈ ಅಧಿವೇಶನದಲ್ಲಿ ಜನರ ಸಮಸ್ಯೆಗಳಿಗಿಂತ ಕುರ್ಚಿ ಕಿತ್ತಾಟದೇ ಜಾಸ್ತಿ ಕಾವೇರಿದಂಥ ಚರ್ಚೆ ಆಗ್ತಾ ಇದೆ. ಇದು ಅವರ ಆಂತರಿಕ ವಿಚಾರ ಅಲ್ಲ ರೀ, ರಾಜ್ಯದ ವಿಚಾರ. ಇದು ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಅಭಿವೃದ್ಧಿಗಳಾಗ್ತಾ ಇಲ್ಲ. ವಿಜೇಂದ್ರ ಅವರ ಅಭಿಪ್ರಾಯ ಇದು. ಇನ್ನು ಅಶೋಕ್ ಅವರು ಕೂಡ ಅದೇ ದಾಟಿಯಲ್ಲಿ ಹೇಳಿದ್ದಾರೆ. ಅಧಿವೇಶನ ಬಿಟ್ಟು ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಹೌದು, ಕಾಂಗ್ರೆಸ್ನಲ್ಲೇ ಅದು ಜಾಸ್ತಿ ಆಗ್ತಾ ಇದೆ. ಅಹಿಂದ ನಾಯಕರ ಒಂದು ಸಭೆ ಅಂತೆ, ದಲಿತ ನಾಯಕರ ಸಭೆ ಅಂತೆ, ವಾಲ್ಮೀಕಿ ನಾಯಕರದೊಂದು ಸಭೆ ಅಂತೆ, ಅಲ್ಲಿ ಸ್ವಾಮೀಜಿಗಳ ಎಂಟ್ರಿ ಅಂತೆ. ಅದಾದ ಮೇಲೆ ಅವ್ರವ್ರದೇ ಒಂದು ಸಮುದಾಯಗಳ ಒಂದು ಮೀಟಿಂಗನ್ನು ಮಾಡಿ ಅವ್ರು ಸ್ವಾಮೀಜಿನ ಕರೆಸಿ ನಮ್ಮ ಬೆಂಬಲ ಅವ್ರಿಗಿದೆ, ನಮ್ಮ ಸಮುದಾಯದ ನಾಯಕರಿಗಿದೆ ಅನ್ನೋ ಒಂದು ಸಂದೇಶಗಳನ್ನ ಕೊಡೋದು. ಅದಾದಮೇಲೆ DK ಶಿವಕುಮಾರ್ ಅವರು ನಿನ್ನೆ ಡಿನ್ನರ್ ಮೀಟಿಂಗನ್ನು ಮಾಡಿದ್ದು. ಹೌದು, ಖಂಡಿತವಾಗ್ಲೂ ಅದು ಆಗ್ತಾ ಇದೆ. ಬಟ್ BJP ಇದನ್ನು ರಾಜಕೀಯವಾಗೂ ಕೂಡ ಬಳಸಿಕೊಳ್ತಾ ಇದೆ. ಅದರ ಜೊತೆಗೆ ಕುರ್ಚಿ ಕಿತ್ತಾಟದ ಮಧ್ಯದಲ್ಲಿ ಇಲ್ಲಿ ರಾಜ್ಯದ ಜನ ಬಡಪಾಯಿ ಆಗ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ಗಂಭೀರವಾಗಿ ಆಗ್ತಾ ಇಲ್ಲ. ಈಗ ಅಧಿವೇಶನ ಮತ್ತೆ ನಾಳೆಗೆ ಮುಂದೂಡಿದರು, ಅಂದರೆ ಮತ್ತೆ ಸೋಮವಾರಕ್ಕೆ ಮುಂದೂಡಿದರು. 2 ದಿನ ಶನಿವಾರ ಭಾನುವಾರ ಹೋಯಿತು, ಇನ್ನೊಂದು 2 ದಿನ ಚರ್ಚೆ ಆಗುತ್ತೆ. ಪರಿಣಾಮಕಾರಿ ಯಾವುದೂ ಕೂಡ ಇಲ್ಲಿ ಪ್ರಸ್ತಾಪಗಳು ಬಂದಿಲ್ಲ ಅನ್ನುವಂಥ ಆರೋಪ BJP ಇರದಾಗಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ 10 ದಿನ ಮುಂಚಿತವಾಗಿ ನಾನು ಬೆಂಗಳೂರಿನಲ್ಲಿ ಹೇಳಿದ್ದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನ ಮಾಡೋದೇ ಆದರೆ ನಾಯಕತ್ವದ ವಿಚಾರವನ್ನು ಇತ್ಯರ್ಥಪಡಿಸ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಕುರ್ಚಿಯನ್ನು ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕಾ, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊಂಡು ಬನ್ನಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರ ಇದು ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಡಿ ಕೆ ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯ ನಾ ಕೊಡೆ, ಇವೆರಡೇ ನಡೀತಾ ಇರೋದಿಲ್ಲಿ. ಬೆಳಗಾವಿ ಅಧಿವೇಶನದ ಫಲಪ್ರದ ಏನು ಅಂದರೆ DK ಶಿವಕುಮಾರ್ ಅಧಿಕಾರದ ಕಿತ್ಕೊಳಕ್ಕೆ ಓದ್ತಾ ಇದ್ದಾರೆ. ಸಿದ್ದರಾಮಯ್ಯ ಚೇರ್ಗೆ ಫೆವಿಕೋಲ್ ಹಾಕ್ಕೊಂಡು ಭದ್ರವಾಗಿ ಕೂತ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ DK ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡೋ ಅಂತ ಕನಸನ್ನು ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು ಇದು ನೋಡ್ತಾ ಇದ್ದಾರೆ. ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ. ಪಾಲಿಗೆ ಇವರು ಜಾಲಿ ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ. ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ನಡೆಸಿ ಏನು ಸಾರ್ಥಕತೆ ಬರ್ತದೆ? ಯಾವ ಪುರುಷಾರ್ಥ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ DK ಶಿವಕುಮಾರ್ ಅವರು ಡಿನ್ನರ್ ಪಾಲಿಟಿಕ್ಸನ್ನು ಶುರು ಮಾಡಿದ್ದಾರೆ. ಅಂದರೆ ಬೆಳಗಾವಿ ಅಧಿವೇಶನ ಒಂದು ರೀತಿ ಈ ಸಂಖ್ಯಾಬಲ ಯಾರ್ಯಾರ್ದಷ್ಟಿದೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಒಂದು ವೇದಿಕೆ ಸಿಕ್ಕಂಗೆ ಆಗಿರ್ಬೋದಾ? ಅದರ ಜೊತೆಗೆ ಯಾವ ಸಂದೇಶವನ್ನು DK ಶಿವಕುಮಾರ್ ಇಲ್ಲಿ ಕೊಡ್ಲಿಕ್ಕೆ ಹೋಗಿದ್ದಾರೆ? ಸರ್ಕಾರವನ್ನು ಅಲ್ಲಾಡಿಸಬೇಕಾದಂಥ ಪರಿಸ್ಥಿತಿ ಮುಂದೆ ಬರ್ಬೋದು ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಸಿದ್ದರಾಮಯ್ಯ ಅವರು ಆಪ್ತರಿಗೆ ರವಾನೆ ಮಾಡಿದ್ದಾರೆ. ಅದರ ಜೊತೆಗೆ ವಿಪಕ್ಷ ನಾಯಕರ ಆಕ್ರೋಶಗಳು ಸರ್ಕಾರದ ವಿರುದ್ಧ ಯಾವ ರೀತಿ ವ್ಯಕ್ತವಾಗ್ತಾ ಇದ್ದಾವೆ? ಪ್ರಭು, ಈಗ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಬೆಳಗಾವಿಯಲ್ಲೇ ಈ ಹಿಂದೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಏನು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪದೇ ಸಭೆಗಳು ಕೂಡ ನಡೀತಾ ಇತ್ತು.
ಅಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ಅದು ಎಲ್ಲೋ ಒಂದು ಕಡೆ ಬೆಳಗಾವಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಈಗ ಬೆಳಗಾವಿಯಲ್ಲೂ ಕೂಡ ಸಭೆಗಳು ನಡೆಯೋದಕ್ಕೆ ಶುರುವಾಗಿದೆ. ಒಂದು ಕಡೆ ವಾಲ್ಮೀಕಿ ಸಮುದಾಯದ ಸಭೆ, ಇನ್ನೊಂದು ಕಡೆ ದಲಿತ ಸಮುದಾಯದ ಸಭೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದಿಂದ ಡಿನ್ನರ್ ಪಾರ್ಟಿ, ಇನ್ನೊಂದು ಕಡೆ OBC ಸಮುದಾಯಗಳ ಸಭೆ, ಈ ರೀತಿಯಾಗಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಅದರಲ್ಲೂ ಯಾವಾಗ 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಆ ಸ್ಟೇಟ್ಮೆಂಟ್ನ ನಂತರದಲ್ಲಿ DK ಶಿವಕುಮಾರ್ ಅವರ ಆಪ್ತರು ಅದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿಸಿ ಎಲ್ಲವನ್ನೂ ಕೂಡ ತಹಬಂದಿಗೆ ತಂದಿದೆ. ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಆದರೆ ಯತೀಂದ್ರ ಅವರು ಯಾವಾಗ ಈ ಸ್ಟೇಟ್ಮೆಂಟನ್ನು ಕೊಟ್ಟರು ಆಗ ಮತ್ತಷ್ಟು ಇದು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಇವತ್ತು DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಇರ್ಬೋದು, ಜಮೀರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅವರು ಕೂಡ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಒಂದು ರೀತಿ ಮುಜುಗರ ಶುರುವಾಗಿದೆ. ಇದರ ಬೆನ್ನಲ್ಲೇ ಯಾವಾಗ ಈ ಸಭೆಗಳ ಮೇಲೆ ಸಭೆಗಳು ಆ ಕಡೆಯಿಂದ ಶುರುವಾಯಿತೋ, ಯತೀಂದ್ರ ಅವರ ಹೇಳಿಕೆಗಳು ಶುರುವಾಯಿತು, ಆಗ ಈ ಕಡೆ DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲೂ ಕೂಡ ಡಿನ್ನರ್ ಮೀಟಿಂಗ್ ಶುರುವಾಗತ್ತೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ DK ಸುರೇಶ್ ಅವರು ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡ್ತಾರೆ. ಅದರಲ್ಲಿ 19 ಶಾಸಕರು, ಸುಮಾರು 7ರಿಂದ 9 MLCಗಳು, ಹಾಗೆ 4 ಜನ ಸಚಿವರು ಕೂಡ ಭಾಗಿಯಾಗ್ತಾರೆ. ಸೊ ಅಂದರೆ ಇಲ್ಲಿ ನೀವು ಹೇಳಿದಾಗೆ ಇಲ್ಲಿ ಸಂಖ್ಯಾಬಲ ನನ್ನ ಕಡೆಗೂ ಕೂಡ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್ಗೆ ರವಾನೆ ಮಾಡಬೇಕು. ಆ ಕಾರಣಕ್ಕೆ ಈ ಒಂದು ಊಟವನ್ನು, ಡಿನ್ನರ್ ಪಾರ್ಟಿಯನ್ನು DK ಶಿವಕುಮಾರ್ ಅವರು ಆಯೋಜನೆ ಮಾಡಿದರು ಅನ್ನುವಂಥ ಮಾತುಗಳಿದೆ. ಆದರೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು ಅನಿಸುತ್ತೆ. ಯಾಕೆಂದರೆ DK ಶಿವಕುಮಾರ್ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಮೆಸೇಜನ್ನು ಹೈಕಮಾಂಡ್ಗೆ ರವಾನೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಸುಮಾರು MLCಗಳು, ಶಾಸಕರು, ಸಚಿವರು ಎಲ್ಲರೂ ಸೇರಿ ಯಾವಾಗ 30 ಜನ ಆದರೂ ಇದು ಎಲ್ಲ ಒಂದು ಕಡೆ ಈಗ ನಾವು ಹೇಗೆ ಮಾಡಬೇಕು, ಮುಂದುವರಿಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಭಾನುವಾರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವೋಟ್ ಚೋರಿ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಅದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನೀವು ಇಂತಿಷ್ಟು ಕಾರ್ಯಕರ್ತರನ್ನು, ಮುಖಂಡರನ್ನ ಕರೆತರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಅದರಂತೆ ರಾಜ್ಯ ಕಾಂಗ್ರೆಸ್ನಿಂದಲೂ ಕೂಡ ಸಚಿವರು, ಶಾಸಕರು, CM, DCM ಹಾಗೆ MLCಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ, ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಬಹಳಷ್ಟು ಮುಖಂಡರುಗಳು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗಾಗಲೇ ಕೆಲವರು ದೆಹಲಿಯಲ್ಲೂ ಕೂಡ ಇದ್ದಾರೆ. ನಾಳೆ ಕೆಲವು ಶಾಸಕರು ಕೂಡ ದೆಹಲಿಗೆ ಮುಖವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾಡಿದ್ದು ಭಾನುವಾರ ಸಭೆ ಇರೋದ್ರಿಂದ, ಸಮಾವೇಶ ಇರೋದ್ರಿಂದ, ಆ ಸಮಾವೇಶದಲ್ಲಿ ಭಾಗಿಯಾಗುವಂಥ ಹಿನ್ನೆಲೆಯಲ್ಲಿ ನಾಳೆ ಕೆಲವು ಶಾಸಕರು ಕೂಡ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವರಿಷ್ಠ ನಾಯಕರನ್ನು ಭೇಟಿ ಮಾಡಿ ಇಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮತ್ತು ಪಕ್ಷ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗ್ತಾ ಇದೆ ಇದನ್ನು ಅವರಿಗೆ ಮನವರಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಜೊತೆಗೆ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸಾಕಷ್ಟು ಮುಜುಗರ ಎದುರಾಗ್ತಾ ಇದೆ. ಸೊ ಇದನ್ನು ನೀವು ತಪ್ಪಿಸಿ ಅಂತೇಳಿ ಅಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹಾಕುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಸರ್ ನಮಸ್ತೆ ಸರ್.